ಇವರು ದೂರದಾರ ಇದ್ರು ಮತ್ತು ಇವರ ದೂರಿನ ಪ್ರಕಾರ ಇವರ ಮನೆಯಿಂದ 930 ಗ್ರಾಂ ಚಿನ್ನದ ಆಭರಣಗಳು ಕಳ್ಳತನಾಗಿದೆ ಅಂತ ದೂರು ನೀಡಿದರು. ಆದರೆ ಯಾವುದೇ ಟ್ರೆಜರಿ ಬ್ರೇಕ್ ವಗೇರ ಆಗಿರಲಿಲ್ಲ. ಸೊ ಇದು ಸರ್ವೆಂಟ್ ಥೆಫ್ಟ್ ಇರಬಹುದು ಅಂತ ಡೌಟ್ ಇತ್ತು. ಮತ್ತು ಇದು ತುಂಬಾ ದೊಡ್ಡ ಅಮೌಂಟ್ 930 ಗ್ರಾಂ ಚಿನ್ನ. ಆದ್ದರಿಂದ ನಮ್ಮ ಡಿಸಿಪಿ ಕ್ರೈಮ್ ನಿರಂಜನ್ ಒಂದು ಸ್ಪೆಷಲ್ ತಂಡ ಡಿಸಿಪಿ ಕಡೆ ಬಾಜಾರ್ ಶೇಖರಪ್ಪ ಮತ್ತು ಪಿಐ ಕ್ಯಾಂಪ್ ಶ್ರೀ ಆನಂದ್ ಇವರ ನೇತೃತ್ವದಲ್ಲಿ ಒಂದು ಸ್ಪೆಷಲ್ ಟೀಮ್ ಮಾಡಿಕೊಂಡು ಈ ಪ್ರಕರಣದ ಪತ್ತೆ ಮಾಡಕ್ಕೆ ಎಲ್ಲ ಟೆಕ್ನಿಕಲ್ ಅಸಿಸ್ಟೆಂಟ್, ಹ್ಯೂಮನ್ ಇಂಟ್ ಅಸಿಸ್ಟೆಂಟ್ ಎಲ್ಲ ಅವರಿಗೆ ಕೊಟ್ಟಿದ್ದಾರೆ. ನಮ್ಮ ಈ ಕ್ಯಾಂಪ್ ತಂಡ 2 ಆರೋಪಿಗಳನ್ನು ದಸ್ತಗಿರಿ ಮಾಡಲು ಇದರಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಮೇನ್ ಆರೋಪಿ ರಾಹುಲ್ ಸತೀಶ್ ಕಾಂಬ್ಳೆ, 27 ವರ್ಷ ಇವರ ವಯಸ್ಸು. ಈ ಡಾಕ್ಟರ್ ವಿಶ್ವನಾಥ್ ಇವರಿಗೆ ಕಾಯಿಲೆ ಇತ್ತು, ಇವರು ಬೆಡ್ ರಿಡನ್ ಇದ್ರು. ಸೊ ಒಂದು ಕೇರ್ ಟೇಕರ್ ತರ ಈ ರಾಹುಲ್ ಕಾಂಬ್ಳೆ ಈ ಮನೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕೆಲಸಕ್ಕೆ ಸೇರಿದ್ದಾನೆ. 3 ತಿಂಗಳ ಮನೆಯಲ್ಲಿ ಕೆಲಸ ಮಾಡಿದ್ದಾನೆ. ಆವಾಗ ಅವನಿಗೆ ಗೊತ್ತಾಯ್ತು ಈ ಟ್ರೆಜರಿ ಚೇಸ್ ನಲ್ಲಿ ಇವರು ಚಿನ್ನ ಇಟ್ಕೊಳ್ತಾರೆ. ಅಲ್ಲಿಂದ ಇವನು ಸ್ಲೋಲಿ ಕಳ್ಳತನ ಮಾಡಿಕೊಂಡು 3 ತಿಂಗಳಲ್ಲಿ ಇದು 930 ಗ್ರಾಂ ಚಿನ್ನ ತಗೊಂಡು ಗಾಯವಾಗಿದ್ದಾನೆ. ಈ ಪ್ರಾಪರ್ಟಿ ಡಿಸ್ಪೋಸಲ್ ಮಾಡೋಕ್ಕೋಸ್ಕರ ಇವನು ಈ ಬಾಬಾ ಸಾಹೇಬ್ ಈರಪ್ಪ ಕಟ್ಗಿರಿ ಕಾಗವಾಡ, 2 ಆರೋಪಿ ಕಾಗವಾಡದವರು ಇದ್ದಾರೆ. ಅವರ ಮುಖಾಂತರ ಈ ಪ್ರಾಪರ್ಟಿ ಡಿಸ್ಪೋಸಲ್ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾನೆ. ಒಟ್ಟು ಈ ಪ್ರಕರಣದಲ್ಲಿ 350 ಗ್ರಾಂ ತೂಕದ ಬಂಗಾರದ ಆಭರಣಗಳು, ವ್ಯಾಲ್ಯೂ 52.5 lakhs ಮತ್ತು ಕೆಲವು ಬಂಗಾರ ಮುತ್ತೂಟ್ ಫೈನಾನ್ಸ್ ಮತ್ತು ಇಲ್ಲಿ ಇಟ್ಕೊಂಡು ಏನು ದುಡ್ಡು ಬಂದಿತ್ತು ಅದು 22.8 lakhs rupees. ಈ ದುಡ್ಡು ಅವನು ಅಕೌಂಟ್ ಇಂದ ಈ ರಾಹುಲ್ ಕಾಂಬ್ಳೆ ಅವರಿಗೆ ಟ್ರಾನ್ಸ್ಫರ್ ಮಾಡಿದ. ಆ ಅಕೌಂಟ್ ಇಲ್ಲಿ 22 ಲಕ್ಷ ದುಡ್ಡು ಕೂಡ ನಮ್ಮವರು ಸೀಸ್ ಮಾಡಿದ್ದಾರೆ. ಒಟ್ಟು 73.3 lakhs ವರ್ತ್ ಪ್ರಾಪರ್ಟಿ ಈ ಪ್ರಕರಣದಲ್ಲಿ ಪತ್ತೆ ಮಾಡಲಾಗಿದೆ. ಇದರಲ್ಲಿ ನಮ್ಮ ಪಿಐ ಆನಂದ್ ಜೊತೆಗೆ ಶ್ರೀಮತಿ ಎ ರುಕ್ಮಿಣಿ, ಪಿಎಸ್ಐ ಶ್ರೀ RIS ಸನದಿ, ಪಿಎಸ್ಐ ಶ್ರೀ LK ಪಾಟೀಲ್, ಪಿಎಸ್ಐ ಶ್ರೀ SB ಪಾಟೀಲ್, ಪಿಎಸ್ಐ ಬಸವರಾಜ್, ಮುನವಳ್ಳಿ, ಕರೇಗಾರ್, ರಮಾನಿ, ಶ್ರೀ ತೇಲಿ, ಶ್ರೀ ಸನ್ಮನಿ ಅಂಡ್ ಅವರ್ ಟೆಕ್ನಿಕಲ್ ಟೀಮ್ ಶ್ರೀ ಕಾಸಿದ್ ಅಂಡ್ ಶ್ರೀ ಅಕ್ಕಿ ಈ ಎಲ್ಲ ಈ ಕಾರ್ಯಾಚರಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಾವು ಅವರಿಗೆ ಒಂದು ಕ್ಯಾಶ್ ರಿವಾರ್ಡ್ ಕೂಡ ಇಲ್ಲ. ಇದು ರಾಹುಲ್ ಇದರಲ್ಲಿ ಏನಿದೆ ಸ್ವಲ್ಪ ಸೆಕ್ಯೂರಿಟಿ ಲ್ಯಾಬ್ಸ್ ಕಂಪ್ಲೇಂಟ್ ಕೂಡ ಇದೆ. ಅವರದ್ದು ಲಾಕ್ ತುಂಬಾ ಹಳೆ ಕಾಲದ್ದು ಇದೆ. ಸೊ ಅವರಿಗೆ ಲಾಕ್ ಆಗ್ತಾನೆ ಇರಲಿಲ್ಲ, ಅದು ಗಟ್ಟಿ ಇತ್ತು. ಅವರು ಕ್ಲೋಸ್ ಮಾಡಿದ್ಮೇಲೆ ಅವರು ಅನ್ನಿಸ್ತಾ ಇದ್ರು ಲಾಕ್ ಆಗಿದೆ ಅಂತ, ಬಟ್ ಅದು ಹಾರ್ಡ್ ಲಾಕ್ ಇತ್ತು. ಸೊ ಇವರಿಂದ ಸರಿಯಾಗಿ ಆಗ್ತಾ ಇರಲಿಲ್ಲ. ಸೊ ಡೋರ್ ಆಗಿ ಓಪನ್ ಮಾಡಿದ್ರೆ ಓಪನ್ ಆಗ್ತದೆ. ಇವನು ಕೇರ್ ಟೇಕರ್ ಈ ವಿಶ್ವನಾಥ್ ಅವ್ರ ಮನೆಗೆ ಯಾರು ಇರ್ತಿದ್ದಿಲ್ಲ. ವಿಶ್ವನಾಥ್ ಅಂದ್ರಲ್ಲ ಅವ್ರ ಮನೆಗೆ ಯಾರು ಇರ್ತಿದ್ರು? ಹಸ್ಬೆಂಡ್ ವೈಫ್ ಇಬ್ಬರೇ ಇದ್ರು, ಮತ್ತೆ ಯಾರಿದ್ರು ಸರ್? ಆಚೆ ಮಗ ಕೂಡ ಇದ್ದಾರೆ, ಅವರು ಕೂಡ ಡಾಕ್ಟರ್ ಇದ್ದಾರೆ. ಬಟ್ ಅವರು ಇಲ್ಲಿಲ್ಲ, ಗಂಡ ಹೆಂಡತಿ ಮಾತ್ರ ವಯಸ್ಸಾಗಿದೆ ಅವರಿಗೆ. ಸೊ ಸಾರ್ವಜನಿಕರೇ ಒಂದು ಕೋರಿಕೆ ಇದೆ, ಪ್ರಿಫರೇಬಲಿ ಈ ತರ ಇಷ್ಟು ದೊಡ್ಡ ಅಮೌಂಟ್ ಅಲ್ಲಿ ಚಿನ್ನ ಇದ್ರೆ ಬ್ಯಾಂಕ್ ಲಾಕರ್ ನಲ್ಲಿ ಇಟ್ಟಿದ್ರೆ ಒಳ್ಳೆಯದು. ಮತ್ತು ಅದರದ್ದು ಲಾಕ್ ಸರಿ ಇದೆ ಇಲ್ಲ ಅದು ಸರಿಯಾಗಿ ಚೆಕ್ ಮಾಡ್ತೀವಿ. ಬರ್ಗ್ಲರ್ ಅಲಾರ್ಮ್ ಹಾಕಿದ್ರೆ ಕೂಡ ಒಳ್ಳೆಯದು. ಟೋಟಲ್ ಎಷ್ಟು ಮೌಲ್ಯ ಸರ್ ಕಳ್ಳತನ ಆಗಿದ್ದು? ಅದು ಟೋಟಲ್ 1.2 crore ಕಳೆದ. ರಿಕವರಿ ಎಷ್ಟಾಗಿದೆ? ಈಗ 73 lakhs ನಮ್ಮವರು ರಿಕವರಿ ಮಾಡಿದ್ದಾರೆ. ಇನ್ನೂ ಕಂಟಿನ್ಯೂ ಮಾಡ್ತಾರೆ. ಇನ್ನು ಈಗ ಪೊಲೀಸ್ ಕಸ್ಟಡಿ ತಗೊಂಡು ಮತ್ತು ಫರ್ದರ್ ಸದ್ಯಕ್ಕೆ 73 lakhs ಕೂಡ
ಇನ್ನು ಉಳಿದಿದ್ದ ಗೋಲ್ಡ್ಗೋಸ್ಕರ ಸರ್ ಇಬ್ಬರು ಅಕ್ಯೂಸ್ಡ್ ಕ್ರಿಮಿನಲ್ ಹಿನ್ನೆಲೆ ಇದೆಯಾ? ಈ ಫಸ್ಟ್ ಟೈಮ್ ಇದ್ದಾನೆ, ರಾಹುಲ್ ಕಾಂಬ್ಳೆ ಫಸ್ಟ್ ಟೈಮ್ ಇದ್ದಾನೆ. ಈ ಬಾಬಾ ಸಾಹೇಬ್ ಮೇಲೆ ಒಂದು ಅಸಾಲ್ಟ್ ಕೇಸ್ ಇದೆ. ಅಂದ್ರೆ ಈ ತರ ರಿಸೀವ್ ಮಾಡಿ ಮಾರೋದು ಅದು ಬಕ್ಕಟ್ಟಿಗೆ ಅವನಿಗೆ ಪ್ಲೇಟ್ ಮೇಲೆ ಸಿಕ್ಬಿಟ್ಟಿದೆ. ಬಹಳ ಕಷ್ಟ ಆಗಿದೆ ಅವ್ನಿಗೆ. ಸರಿ, ಈ ಫೈನಾನ್ಸ್ದವ್ರು ಈಗ ಯಾವುದೇ ದಾಖಲಾತಿ ಇಲ್ಲದೆ ಚಿನ್ನಾಭರಣ ಬಾಡಿ ಇರುವಂತಾರೆ ಸರ್, ಅಂಥವ್ರಿಗೆ ಏನು ಹೇಳ್ತೀವಿ ಸರ್? ಅದು ಈ ಮನೆದು ತೊಂದರೆ ಇದೆ, ತಾಯಿದು ಇದೆ, ಆಪರೇಷನ್ ಇದೆ, ಏನೇನು ಇರುತ್ತೆ. ಮತ್ತು ನಮಗೇನು ಪರಂಪರಾಗತ ಕೂಡ ಬರ್ತಾ ಇರ್ತದೆ. ಯಾವಾಗಲೂ ನಿಮಗೆ ಇರಲ್ಲ, ತಾಯಿ ಮಗಳನ್ನು ಕೊಡ್ತಾರೆ, ಅವರು ಮಗಳನ್ನು ಕೊಡ್ತಾರೆ. ಸೊ ದ ಪ್ರಾಕ್ಟಿಕಲ್ ಚಾಲೆಂಜ್ ಇಸ್ ದೇರ್. ಬಟ್ ಎಸ್ ನಾವು ಮುತ್ತುಟ್ ಜೊತೆಗೆ ನಾವು ಒಂದ್ಸಲ ಚರ್ಚೆ ಮಾಡಿ. ಯಾಕಂದ್ರೆ ಸರ್ ಇಷ್ಟೊಂದು ದೊಡ್ಡ ಬಂಗಾರನ ಯಾರು ಒತ್ತಿಡಕ್ಕಾಗಲ್ಲ ಸರ್. ಅಲ್ಲ ಪ್ಲೇಸ್ ಮಾಡೋ 1 by 1 ಮಾಡಿದ್ದಾರೆ, ಅಟ್ ಎ ಟೈಮ್ ಮಾಡಿದ್ದಾರೆ ಸರ್. ಒನ್ ಬೈ ಅದೇ ಅವರು ಕೂಡ ಅವರಿಗೆ ಕೂಡ ಅರ್ಥ ಆಗುತ್ತೆ ಇಲ್ಲಿ ಡೌಟ್. ಸರ್ ಕಳ್ತನ ಒಂದೇ ಸರಿ ಮಾಡಿದಾರ 3 ತಿಂಗಳಲ್ಲಿ ಸ್ಲೋಲಿ ಅವರು ಬಿಲ್ಡಪ್ ಎಲ್ಲ ಆಭರಣಗಳು ಹಂಗೆ ಇದೆ ಅಥವಾ ಇದು ಮಾಡಿದಾರೆ ಸರ್? ಅದರಲ್ಲಿ ಮುತ್ತುಟ್ನಲ್ಲಿ 116 ಗ್ರಾಮ್ ಇಟ್ಟಿದ್ದರು. ಬಾಬಾ ಸಾಹೇಬ್ ಹತ್ತಿರ 50 ಗ್ರಾಮ್ದು ಜ್ಯುವೆಲ್ಲರಿ ಸಿಕ್ಕಿದೆ. 140 ಗ್ರಾಮ್ ಮೇಂಟ್ ಮಾಡಿದ್ದಾರೆ. ಮತ್ತು ಇವತ್ತು ಮತ್ತೆ 40 ಗ್ರಾಮ್ದು ಆರ್ನಮೆಂಟ್ ಈ ರಾಹುಲ್ ಹತ್ತಿರ ಸಿಕ್ಕಿದೆ. ಸರಿ, ನಮ್ಮ ಚಿನ್ನಾಭರಣ ಕಳ್ತನ ಆಗಿತ್ತು ಅಂತೇಳಿ ಅವ್ರ ಮನೆಯಾಗಿನವ್ರಿಗೆ ಯಾವಾಗ ಗೊತ್ತು? ಈಗ ಈ ಮೇ ತಿಂಗಳಲ್ಲಿ ಏನು ಫಂಕ್ಷನ್ ಇತ್ತು, ಆವಾಗ ಹೋಗ್ಬೇಕಾದ್ರೆ ಅವರು ಓಪನ್ ಮಾಡಿದ್ದಾರೆ. ಆವಾಗ ಅವ್ರಿಗೆ ಮತ್ತೇನು ಹೆಚ್ಚಿಗೆ ಅದಾರ ಸರ್? ಇಷ್ಟ ಇಬ್ಬರು ಅದಾರ ಆರೋಪಿಗಳ ಸಂಖ್ಯೆ ಸದ್ಯಕ್ಕೆ ಇಬ್ರು ಸಿಕ್ಕಿದ್ದಾರೆ. ಈಗ ಇನ್ನು ಅವರು ಫರ್ದರ್ ಅನಾಲಿಸಿಸ್ ಮಾಡ್ತಾರೆ. ಸರ್ ಈಗ ಮೊನ್ನೆ ಉದ್ಯಮವಾಗಿ ಲಿಮಿಟ್ಸ್ ಅಲ್ಲಿ ಸಿಪಿಐ ಸುಸೈಡ್ ಆಯ್ತು ಸರ್. ಆ ಸಿಪಿಐ SDRF ನಲ್ಲಿ ಕೆಲಸ ಮಾಡ್ತಾರೆ. SDRF ಯೂನಿಟ್ ಕಂಟ್ರೋಲಿಂಗ್ ಅಥಾರಿಟಿ, DIG ಫೈರ್ ಸರ್ವಿಸಸ್. ಇಲ್ಲಿ ಕಮಾಂಡೆಂಟ್ SDRF ಇದ್ದಾರೆ. ನಮ್ಮಲ್ಲಿ ನೀವು ಅವರಿಗೆ ಕೇಳಬಹುದು, ನೇರವಾಗಿ ನಮ್ಮ ಜೊತೆಗೆ ಕೇಳಬಹುದು. ಈ ಕೇಸ್ ಅಲ್ಲ ಸರ್, ಕೇಸ್ ನಿಮ್ಮ ಹತ್ರ ಆಗಿತ್ತು ಸರ್. UDR ನಮ್ಮಲ್ಲಿ ದಾಖಲು ಮಾಡ್ತಾರೆ. ಕಾರಣ ಏನು ಅಂತ ಹೇಳ್ಬೋದು? ಅದು ತನಿಖೆನಲ್ಲಿ ಇದೆ. ಥ್ಯಾಂಕ್ ಯು. ಇನ್ನೊಂದು ಏನೈತೆ